ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನೋ. ಮಾಧವ ಮುಕುಂದನೆ ಬಾ, ಕೃಷ್ಣ ಬಾ ನೀ ಬೇಗ ಬಾ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಆತ್ಮವು ನೀನೆ, ಜೀವವು ನೀನೆ, ನನ್ನೆದೆ ಹಾಡೆ ನೀನೆ, ಹಾಡಿನ ಪ್ರಾಣವು ನೀನೆ. ಪ್ರೀತಿಯ ರಾಧೆ ಪ್ರತಿಕ್ಷಣ ಕಾದೆ, ಏನನ್ನು ಮಾಡಲಿ ನಾನು, ಯಾರಿಗೆ ಹೇಳಲಿ ಏನು. ಗೋಪಾಲ ಗೋಪಿ ಕೃಷ್ಣ, ಮಾಯಾವಿ ಮಾಯಾ ಕೃಷ್ಣ, ನೀನಿರದೆ ನಾನಿಲ್ಲ, ನೀ ಬರದೆ ಬಾಳೆಲ್ಲ. ಮಾಧವ ಮುಕುಂದನೆ ಬಾ, ಕೃಷ್ಣ ಬಾ ನೀ ಬೇಗ ಬಾ. ಕೃಷ್ಣ ನೀ ಬೇಗನೆ ಬಾರೋ. ಜನನವು ನೀನೆ, ಮರಣವು ನೀನೆ, ನನ್ನೆದೆ ಪ್ರಾಣವೇ ನೀನೆ, ಪ್ರಾಣದ ಪ್ರಣತಿಯು ನೀನೆ. ಬೆಳಗುವೆ ದೀಪ ತೋರಿಸು ರೂಪ, ಎಂದಿಗೆ ಬರುವೆಯೋ ನೀನು, ಎನ್ನುತ್ತ ಕಾಯುವೆ ನಾನು. ಗೋಪಾಲ ಗೋಪಿ ಕೃಷ್ಣ, ಮಾಯಾವಿ ಮಾಯಾ ಕೃಷ್ಣ, ನೀನಿರದೆ ನಾನಿಲ್ಲ, ನೀ ಬರದೆ ಬಾಳೆಲ್ಲ. ಮಾಧವ ಜನಾರ್ದನ ಬಾ, ಕೃಷ್ಣ ಬಾ ನೀ ಬೇಗ ಬಾ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನೋ. ಮಾಧವ ವಸುದೇವ ಬಾ, ಕೃಷ್ಣ ಬಾ ನೀ ಬೇಗ ಬಾ. ಯೋಗಿನಿ ಏಕಾದಶಿ ಮಾಡುವುದರಿಂದ ಏನೇನು ಫಲಗಳು? ಹಿಂದೂ ಧರ್ಮದ ಪ್ರಕಾರ ಯೋಗಿನಿ ಏಕಾದಶಿಯು ಭಗವಂತ ವಿಷ್ಣುವಿಗೆ ಸುಪ್ರಿಯವಾದದ್ದು, ಅಂದರೆ ಪೂಜೆ ಮಾಡತಕ್ಕದ್ದು ಪವಿತ್ರವಾದ ವ್ರತವಾಗಿದೆ. ಆಷಾಢದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನು ಆಚರಿಸುವುದರಿಂದ, ಉಪವಾಸ ಮಾಡುವುದರಿಂದ ಹಿಂದೂ ತಪ್ಪುಗಳು, ಅಂದರೆ ಹಿಂದೂ ಪುರಾಣದ ಪ್ರಕಾರ ಏಕಾದಶಿಯಂದು ಉಪವಾಸ ಮಾಡಿ ಆಚರಣೆ ಮಾಡುವುದರಿಂದ ತುಂಬ ಬೇಕಾದಷ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ಏಕಾದಶಿ ಮಹತ್ವ ಏನು ಅಂದರೆ ಪಾಪ ಪರಿಹಾರ. ಈ ವ್ರತವನ್ನು ಆಚರಿಸುವುದರಿಂದ 88 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟೇ ಫಲ ಸಿಗುತ್ತದೆ. ಈ ಏಕಾದಶಿಯಂದು ಮಾಡೋದ್ರಿಂದ ಆರೋಗ್ಯ ವೃದ್ಧಿ, ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಈ ವ್ರತವು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಗೊತ್ತಾಯ್ತಾ? ತುಂಬಾನೇ ಬೆನಿಫಿಟ್ಸ್ ಇದೆ ಈ ವ್ರತ ಮಾಡೋದ್ರಿಂದ. ಮಾಡಿ ಕೃಷ್ಣನ ಪಾರಾಯಣ ಮಾಡಿ, ವಿಷ್ಣುವಿನ ಪಾರಾಯಣ ಓದಿ, ಸ್ತೋತ್ರಗಳನ್ನ ಓದ್ತಾ ಇರಿ. ಜಪ ಮಾಡೋದ್ರಿಂದ, ಬೇರೆಯವ್ರಿಗೆ ಒಳ್ಳೇದು ಮಾಡೋದ್ರಿಂದ, ಯಾವುದೇ ರೀತಿಯಲ್ಲೂ ಅಷ್ಟೇ ಇವತ್ತಿನ ದಿವಸ ಆಗಿರಬಹುದು, ವ್ರತ ಮಾಡುವಾಗ ಆಗಿರ್ಬೋದು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹಳದಿ ಬಟ್ಟೆ ಧರಿಸೋದ್ರಿಂದ ಒಳ್ಳೇದು. ಮತ್ತೆ ಹಳದಿ ಹೂವಿನಿಂದ ವಿಷ್ಣುವಿಗೆ ಪೂಜೆ ಮಾಡಿ
ಮತ್ತೆ ಉಪವಾಸ ಇದ್ದು ವ್ರತ ಮಾಡಿದ್ರೆ ಇನ್ನೂ ಒಳ್ಳೇದು. ಉಪವಾಸ ಯಾರಿಗೆ ಮಾಡಕ್ ಆಗೋದಿಲ್ಲ ಅವರು ಹಣ್ಣು ಹಾಲು ಈ ತರ ಸೇವನೆ ಮಾಡ್ಕೊಂಡು ಉಪವಾಸ ಮಾಡ್ಬೋದು. ಮತ್ತೆ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ಸ್ತೋತ್ರ ಸ್ಮರಣೆ ಮಾಡ್ತಾ ಇರಿ ಯಾವಾಗ್ಲೂನು. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಬೇಗನೆ ಎದ್ದು ಮತ್ತೆ ಪೂಜೆ ಮುಗಿಸೋದು ಅಂದ್ರೆ ವ್ರತನ ಮುರಿಯೋದು ಅಂದ್ರೆ ಉಪವಾಸ ಬಿಟ್ಟು ಊಟನ ತಿನ್ನೋದು. ನಾಳೆ ಬೆಳಗ್ಗೆ ಪೂಜೆ ಮಾಡಿ ಮತ್ತೆ ವಿಷ್ಣುವಿಗೆ ಸ್ತೋತ್ರ ಎಲ್ಲ ಹೇಳಿ ನಂತರ ನೀವು ದೇವರಿಗೆ ನೈವೇದ್ಯ ಇಡಬೇಕು. ನೈವೇದ್ಯ ಇಟ್ಟು ಮತ್ತೆ ಅದನ್ನ ನೀವು ತಗೊಂಡು ತಿನ್ಬೇಕು. ಅದರಿಂದ ನೀವು ಉಪವಾಸ ಮುರಿಯೋದು. ಅಲ್ಲಿವರೆಗೂ ನೀವು ಉಪವಾಸ ಮಾಡಿ ಸ್ತೋತ್ರ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವುದಾದ್ರೂ ಮಾಹಿತಿಗಳ ಬಗ್ಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.